ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ, ಶ್ರೀರಾಮನವಮಿ ಹಬ್ಬ ಕೂಡ ಇವತ್ತು. ಸೊ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ಹಬ್ಬನ ಆಚರಿಸ್ತಾ ಇರ್ತೀರಾ. ಸೊ ಎಲ್ಲರ ಮನೇಲೂ ಪಾನಕ ಕೋಸಂಬರಿ ಎಲ್ಲ ಮಾಡಿಕೊಂಡು ದೇವರಿಗೆ ನೈವೇದ್ಯ ಎಲ್ಲ ಮಾಡಿ, ಸೊ ನಾನು ಕೂಡ ಇವಾಗ ಸ್ನಾನ ಎಲ್ಲ ಮುಗಿಸಿ ಈಗ ನಾನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಕೋಸಂಬರಿ ಪಾನಕ. ಪ್ರತಿ ವರ್ಷ ರಾಮನವಮಿ ಹಬ್ಬಕ್ಕೆ ನಾನು ನಿಂಬೆಹಣ್ಣಿನ ಪಾನಕನೇ ಮಾಡೋದು. ಯಾಕೆಂದರೆ ಕರ್ಬೂಜ ಹಣ್ಣಿನ ಪಾನಕ ನನ್ನ ಹಸ್ಬೆಂಡು ಮತ್ತು ಮಕ್ಕಳು ಯಾರೂ ಸಹ ಕುಡಿಯಲ್ಲ. ಅದಕ್ಕೆ ನಾನು ನಿಂಬೆಹಣ್ಣಿನ ಪಾನಕಕ್ಕೆ ಸಕ್ಕರೆ ಬದಲು ಬೆಲ್ಲನ ಉಪಯೋಗಿಸೋದು. ಸೊ ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಬೆಲ್ಲ ಹಾಕಿದರೆ. ನೆನೆ ಹಾಕಿದ್ದೀನಿ, ಈಗ ಬಂದು ನೆನೆ ಹಾಕಿದೆ. ಸೊ ಅದೇನು ಬೇಗ ನೆಂದು ಬಿಡುತ್ತೆ, ಒಂದು 15-20 ಮಿನಿಟ್ಸ್ ಅಲ್ಲಿ. ಸೊ ಅಷ್ಟರಲ್ಲಿ ನಾನು ಕೋಸಂಬರಿ ಕ್ಯಾರೆಟ್ ತುರಿ ಎಲ್ಲ ಮಾಡ್ಕೊಂಡ್ಬಿಡೋಣ ರೆಡಿನಾ ಅಂತ ಅಂದ್ಕೊಂಡು ಈಗ ಎಲ್ಲ ಹೆಚ್ಚ್ತಾ ಇದ್ದೀನಿ. ಶ್ರೀರಾಮನವಮಿ ಹಬ್ಬ ಯುಗಾದಿಯಾಗಿ 1 ವಾರಕ್ಕೆ ಬರುವಂಥ ಹಬ್ಬ. ಈ ಹಬ್ಬಕ್ಕೆ ನಾವು ಶ್ರೀರಾಮನ ಪೂಜಿಸ್ತೀವಿ. ಕಳೆದ ವರ್ಷ 1 ವರ್ಷ ಆಗೇ ಹೋಯ್ತು ಶ್ರೀರಾಮಂದು ಪ್ರತಿಷ್ಠಾಪನೆ ಅಯೋಧ್ಯದಲ್ಲಿ ಆಗಿ. ಸೊ ನಾವೆಲ್ಲರೂ ಟಿ ವಿಯಲ್ಲಿ ನೋಡಿ ಖುಷಿ ಪಟ್ವಿ, ಕಣ್ಣು ತುಂಬಿಕೊಂಡ್ವಿ. ಶ್ರೀರಾಮಂದು ಪ್ರತಿಷ್ಠಾಪನೆ ಆಯಿತು, ಎಷ್ಟೋ ವರ್ಷದ ಕನಸು ನನಸಾಯಿತು ಅಂತ ಅಂದ್ಬಿಟ್ಟು. ಸೊ ಈ ವರ್ಷ ಕುಂಭಮೇಳಕ್ಕೆ ತುಂಬ ಜನ ಹೋಗಿದ್ರು. ಅದ್ರ ಜೊತೆಗೆ ಅಯೋಧ್ಯ ಕೂಡ ಹೋಗಿ ಶ್ರೀರಾಮಂದು ದರ್ಶನ ಕೂಡ ಮಾಡಿದರು. ಟೂರ್ ಥರ ತುಂಬ ಜನ ಹೋಗಿ ಅಯೋಧ್ಯದಲ್ಲಿ ರಾಮಂದು ದರ್ಶನ ಮಾಡ್ತಾ ಇದ್ದಾರೆ. ನನಗೆ ಯಾವಾಗ ಕಾಲ ಕೂಡು ಬರುತ್ತೋ ಗೊತ್ತಿಲ್ಲ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ದರ್ಶನ ಪಡೆಯೋಕ್ಕೆ. ನೋಡೋಣ ಯಾವಾಗ ಆಗುತ್ತೆ ಅಂತ ಅಂದ್ಬಿಟ್ಟು. ರಾಮನವಮಿ ಹಬ್ಬ ಬೇಸಿಗೆಗಾಲದಲ್ಲಿ ಬರುತ್ತೆ. ಇವಾಗಂತೂ ತುಂಬಾ ಬಿಸಿಲು ಮತ್ತು ಸೆಕೆ ಕೂಡ ಇದೆ. ನಮ್ಮನೇಲಂತೂ ಯಾವಾಗ್ಲೂ ಫ್ಯಾನ್ ಆಡ್ತಾನೆ ಇರುತ್ತೆ 24 ಅವರ್ಸು. ಮತ್ತು ನಮ್ಮ ರೋಡಲ್ಲಿ ಫುಲ್ ಮರಗಳು ಗಿಡಗಳು ಇರೋದ್ರಿಂದ ನಮಗೆ ಸ್ವಲ್ಪ ನೆರಳು ಬರುತ್ತೆ. ಬಿಸಿಲು ನಮಗೆ ಗೊತ್ತೇ ಆಗೋದಿಲ್ಲ. ಸ್ವಲ್ಪ ಆಚೆ ಕಡೆ ಬಂದರೆ ಗೊತ್ತಾಗುತ್ತೆ, ಯಪ್ಪ ಎಷ್ಟು ಬಿಸಿಲಿದೆ, ಮೈಯೆಲ್ಲ ಉರಿದ್ಬಿಡುತ್ತೆ, ಟ್ಯಾನ್ ಆಗೋಗ್ಬಿಡುತ್ತೆ, ಅಷ್ಟು ಬಿಸಿಲಿದೆ ಆಚೆ ಕಡೆ. ಸೊ ಬಾಡಿ ಬೇಗ ಡಿಹೈಡ್ರೇಟ್ ಆಗುತ್ತೆ. ಸೊ ವಾಟರ್ ಇರೋ ಕಂಟೆಂಟ್ ಫ್ರೂಟ್ಸ್ನ ತಿನ್ನಬೇಕು ಅಂತ ಡಾಕ್ಟರ್ಸು ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ನಾವು ಕೋಸಂಬರಿಗಳನ್ನ ಮಾಡಿಕೊಂಡು ತಿಂದರೆ ಬಾಡಿಗೆ ತುಂಬಾ ಒಳ್ಳೆಯದು. ಸೊ ನಾನು ಮಾಡ್ತಾನೆ ಇರ್ತೀನಿ ಮನೇಲಿ. ಸೌತೆಕಾಯ್ದು ಇಲ್ಲ ಅಂದರೆ ಹೆಸರು ಬೇಳೆನೂ ಸಪ್ರೇಟಾಗಿ ಕೋಸಂಬರಿ ಮಾಡ್ತೀನಿ, ಇಲ್ಲ ಜೊತೆಗೆ ಹಾಕ್ತೀನಿ. ಶ್ರೀರಾಮನವಮಿ ಹಬ್ಬಕ್ಕೆ ಸೌತೆಕಾಯಿ ಮತ್ತು ಹೆಸರು ಬೇಳೆ ಜೊತೆಗೇ ಹಾಕಿ ಮಾಡಿರೋದು. ಯಾಕೆಂದರೆ ಸೌತೆಕಾಯಿ ತಂಪು, ಈ ಕಡೆ ಹೆಸರು ಬೇಳೆನೂ ತಂಪು. ಸೊ ಅದಕ್ಕೆ ನಾನು ಕ್ಯಾರೆಟು ಸಹ ತುರಿದು ಹಾಕ್ತೀನಿ, ಅದು ಕೂಡ ತುಂಬಾ ಒಳ್ಳೆಯದು. ಮತ್ತು ನಿಂಬೆಹಣ್ಣಿನ ಜ್ಯೂಸು ಇಲ್ಲ ಕರ್ಬೂಜ ಹಣ್ಣಿಂದು ಪಾನಕ ಸತನೂ ಮಾಡ್ತಾರೆ ಶ್ರೀರಾಮನವಮಿ ಹಬ್ಬಕ್ಕೆ. ಸೊ ಮಮ್ಮಿಯವರೆಲ್ಲ ನಿಂಬೆಹಣ್ಣ ಸ್ವಲ್ಪ ಆ ಥರ ಉಜ್ಜಿಬಿಟ್ಟು ಶೆಲ್ಫ್ಗೆ ಆಮೇಲೆ ಕಟ್ ಮಾಡ್ತಾರೆ, ಯಾಕಂದರೆ ರಸ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಸೊ ನನಗೂ ಸಹ ಅದೇ ಅಭ್ಯಾಸ ಆಗಿದೆ. ನಾನು ಸ್ವಲ್ಪ ನಿಂಬೆಹಣ್ಣ ಉಜ್ಜಿಬಿಟ್ಟು ಇವಾಗ ರಸನ ಜ್ಯೂಸ್ ಮಾಡೋಕ್ಕೆ ಅಂತ ಹಾಕ್ತಾಯಿದ್ದೀನಿ. ಸೊ ನಾನು ಫಸ್ಟೆಲ್ಲ ಬೆಲ್ಲ ತಂದಾಗ ಚಾಕುವಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೆ. ಬಟ್ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ರುಬ್ಬೋ ಕಲ್ಲು ಬರುತ್ತಲ್ಲ, ಅದ್ರ ಮೇಲ್ಗಡೆ ಗುಂಡಿರುತ್ತಲ್ಲ, ಅದರಲ್ಲೆಲ್ಲ ಕೆಚ್ಬಿಡು. ಸೊ ಎಲ್ಲ ಪುಡಿ ಆಗಿಬಿಡುತ್ತೆ. ನಿನಗೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬೋದು, ಯಾಕೆಂದರೆ ರೆಡಿ ಇರುತ್ತೆ ಅಂತ. ಸೊ ಎಲ್ಲ ಕೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಉಪಯೋಗಿಸ್ತೀನಿ. ಸೊ ನಮ್ಮ ಅತ್ತೆಗೆ ಹೇಳ್ತಾ ಇರ್ತೀನಿ, ಒಳ್ಳೆ ಐಡಿಯಾ ಹೇಳ್ಕೊಟ್ರಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ನಾವು ಸ್ವೀಟ್ ಚಟ್ನಿ ಮಾಡ್ತಾ ಇರ್ತೀವಿ ಇಡ್ಲಿಗೆ, ತಟ್ಟೆ ಇಡ್ಲಿಗೆ ಎಲ್ಲ. ಸೊ ಇವಾಗ ಒಗ್ಗರಣೆನೂ ಹಾಕ್ತಾಯಿದ್ದೀನಿ ಕೋಸಂಬರಿಗೆ. ಒಗ್ಗರಣೆ ಹಾಕಿದರೆ ಕೋಸಂಬರಿಗೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಇಂಗು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಒಗ್ಗರಣೆ ಹಾಕಿದರೆ ಕೋಸಂಬರಿಗೆ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಫೈನಲಿ ಪಾನಕ ಕೋಸಂಬರಿ 2 ಸತ ರೆಡಿ ಆಯಿತು. ಇವಾಗ ಹೋಗಿ ಪೂಜೆ ಮಾಡಿ ಆಮೇಲೆ ನೈವೇದ್ಯ ಮಾಡೋಣ. ಸೊ ಇವಾಗ ಬನ್ನಿ ಪೂಜೆ ಮಾಡೋಕ್ಕೆ ಹೋಗೋಣ. ಸೊ
ಬೆಳಗ್ಗೆನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ. ಹಿಂದಿನ ದಿನವೇ ಹೂವು ತೊಗೊಂಡು ಬಂದಿದ್ದೆ. ಕಟ್ಟಿರೋ ಹೂವನ್ನೇ ತೊಗೊಂಡು ಬಂದಿದ್ದೆ. ಸೇವಂತಿಗೆ ಮತ್ತು ಅಲ್ಲೊಂದು ಇಲ್ಲೊಂದು ಗುಲಾಬಿ ಹೂವನ್ನು ಹಾಕಿರ್ತಾರೆ. ಬಿಡಿ ಹೂವು ಸಿಗಲೇ ಇಲ್ಲ, ಸೇವಂತಿಗೆ ಮತ್ತು ರೋಜಾ ಹೂವು. ಹಬ್ಬದ ಟೈಮಲ್ಲಿ ನನಗೆ ಸೇವಂತಿಗೆ ಮತ್ತು ರೋಜಾ ಹೂವು ದೇವ್ರ ಫೋಟೋಗೆ ಮುಡ್ಸೋದು ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಮನೆ ಹತ್ರನೇ ಶ್ರೀರಾಮನ ದೇವಸ್ಥಾನ ಇದೆ. ಸೊ ಅಲ್ಲೂ ಕೂಡ ತುಂಬಾ ರಶ್ಶು. ನಾವು ಸತ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಹಬ್ಬದ ನೆಕ್ಸ್ಟ್ ಡೇ ಜಾತ್ರೆ ಆಗುತ್ತೆ, ತೇರೆಲ್ಲ ಎಳಿತಾರೆ. ಬಟ್ ನಾನು ಹೋಗಲೇ ಇಲ್ಲ, ಯಾಕೆಂದರೆ ಮಕ್ಕಳು ಸಣ್ಣವರು, ತುಂಬಾ ರಶ್ ಇರುತ್ತೆ, ಹಸ್ಬೆಂಡು ಇರೋದಿಲ್ಲ, ಆಫೀಸ್ಗೆ ಹೋಗಿರ್ತಾರೆ ಅಂತ ಅಂದ್ಬಿಟ್ಟು. ಸೊ ಜಾತ್ರೆಯದು ಕಡಲೆಪುರಿ ಮತ್ತು ಖಾರ ಎಲ್ಲ ತೊಗೊಂಡು ಬಂದ್ವಿ. ಮತ್ತು ಅಲ್ಲೇ ಆಂಜನೇಯನ ದೇವಸ್ಥಾನ ಕೂಡ ಇದೆ ಮನೆ ಹತ್ರ. ಅಲ್ಲೂ ಸತ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಆಂಜನೇಯಕ್ಕೆ. ಸೊ ಅಲ್ಲಿಂದ ನಾನು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ದೇವರಿಗೆ ಕೊಡೋಕ್ಕೆ ಅಂತ. ಯಾಕೆಂದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಅಲ್ಲೂ ಸತ ದೇವಿದು ಜಾತ್ರೆ ಆಗುತ್ತೆ. ಸೊ ನಾನು ಪ್ರತಿ ವರ್ಷ ಆ ದೇವಿಗೆ ಮಡ್ಲಕ್ಕಿ ಸತ ಕೊಡ್ತೀನಿ. ಇದೆಲ್ಲ ಎಷ್ಟು? 985. ಇದು 685. ಧಾರವಾಡ ಸಿಲ್ಕ್